ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ನವರಾತ್ರಿ ಸ್ಟಾರ್ಟ್ ಆಗ್ತಿದೆ. ನವರಾತ್ರಿ ಅಂತಂದ್ರೇ 9 ದಿವಸ. ಈ 9 ದಿವಸ ನಾವು ನೆನೆಸ್ಕೊಳೋದು ಅಂತಂದರೆ 9 ದೇವ್ರನ್ನ, ದುರ್ಗಾದೇವಿಯ ಅವತಾರಗಳು ಅಂತಲೇ ಹೇಳ್ಬೋದು. ನವರಾತ್ರಿ ಅಂದರೆ ಮತ್ತೆ ಇನ್ನೊಂದು ನೆನಪಾಗದೆ ನಮಗೆ ಈ ಹೊಸ್ಲು ಪೂಜೆ. ಈ ಹೊಸ್ಲು ಪೂಜೆಯಲ್ಲಿ ನಾವು ತುಂಬಾ ಪೂಜೆ ಮಾಡ್ತೀವಿ. ಮತ್ತು ಇಲ್ಲಿ 9 ದೇವರು, ಹೆಣ್ಣು ದೇವರು ಅಂತಂದರೆ 9 ಬಣ್ಣಗಳನ್ನ ಸಹ ಸೂಚಿಸುತ್ತೆ. ಆ 9 ಬಣ್ಣಗಳು ಯಾವುದು ಮತ್ತು ಯಾವ್ಯಾವ ದೇವರಿಗೆ ಯಾವ್ಯಾವ ಬಣ್ಣ, ಅದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾವು ಮೊದಲನೇ ದಿನವಾಗಿ ಶೈಲಪುತ್ರಿಯನ್ನು ನೋಡ್ತೀವಿ. ಶೈಲಪುತ್ರಿ ಅಂದರೆ ಯೆಲ್ಲೋ ಕಲರ್ ಅಂತಂದರೆ ನಮಗೆ ಸಂತೋಷ, ಶಾಂತಿ, ಪ್ರಕಾಶವನ್ನು ಸೂಚಿಸುತ್ತೆ. ಮತ್ತು ತುಂಬಾ ಒಳ್ಳೆಯದು. ನಾವು ಆ ಬಣ್ಣದೇ ಸೀರೆ ಉಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಇನ್ನು 2ನೇ ದಿನ ಗ್ರೀನ್ ಕಲರ್ ಅಂದರೆ ಬ್ರಹ್ಮಚಾರಿಣಿಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ. ಇದು ನಮಗೇನು ಸೂಚಿಸುತ್ತೆ? ಕೋಪ ಕಡಿಮೆ ಮಾಡುತ್ತೆ ಮತ್ತು ಪಾಸಿಟಿವ್ನೆಸ್ ಹೆಚ್ಚಾಗುತ್ತೆ ಅಂತಲೇ ತಿಳಿಬೋದು ನಾವು. ಇನ್ನು 3ನೇ ದಿನ ಅಂದರೆ ಚಂದ್ರಘಟ್ಟ ಅಂತಂದರೆ ಗ್ರೇ ಕಲರ್ ಅಂತಂದರೆ ನಮಗೆ ಧೈರ್ಯ ಕೊಡುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಧೈರ್ಯನ ಸೂಚಿಸುತ್ತೆ ಅಂತಂದರೆ ನಮಗೆ ಧೈರ್ಯ ಕೊಡುತ್ತೆ ನಾವು ಮಾಡೋ ಪ್ರತಿಯೊಂದರಲ್ಲೂ ಅಂತ ನಾವು ಹೇಳ್ಬೋದು. ಇನ್ನು 4ನೇ ದಿವಸ ಆರೆಂಜ್ ಕಲರ್ ಅಂದರೆ ಕೂಷ್ಮಾಂಡ ದೇವಿ ಏನನ್ನು ಸೂಚಿಸುತ್ತೆ ಅಂತಂದರೆ ನಮಗೆ ಶಕ್ತಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ ಮತ್ತು ಧನಾತ್ಮಕ ಅಂತಂದರೆ ನಾವು ಮಾಡೋ ಪ್ರತಿಯೊಂದರಲ್ಲೂ ನಮಗೆ ಸಕ್ಸಸ್ಸು ಮತ್ತು ಒಳ್ಳೆ ಭಾವನೆಗಳು ಸೂಚಿಸುತ್ತೆ. ಇನ್ನು 5ನೇ ದಿನ ಅಂದರೆ ಸ್ಕಂದಮಾತ ಅಂತಂದರೆ ಕಾರ್ತಿಕೇಯನ ತಾಯಿ ಅಂತಲೇ ಸೂಚಿಸ್ಬೋದು. ಇಲ್ಲಿ ಯಾವ ಕಲರ್ ಸೂಚಿಸುತ್ತೆ? ವೈಟ್ ಕಲರ್ ಅಂತಂದರೆ ಮನಸ್ಸು ಶುದ್ಧ, ಪ್ರತಿಯೊಂದು ಪರಿಶುದ್ಧವಾಗಿರೋ ಅಂಥದ್ದನ್ನು ಸೂಚಿಸುತ್ತೆ. ಇಲ್ಲಿ ಶುದ್ಧವಾದ ಮನಸ್ಸಿನಿಂದ ನಾವು ಪೂಜೆ ಮಾಡಿದ್ರೆ ಪ್ರತಿಯೊಂದರಲ್ಲೂ ನಮಗೆ ಜಯ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು. ಇನ್ನು 6ನೇ ದಿವಸ ಅಂತಂದರೆ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜಿಸ್ತೀವಿ. ಕಾತ್ಯಾಯಿನಿ ದೇವಿ ಅಂತಂದರೆ ಕಾತ್ಯಾಯಿನಿ ದೇವಿಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ. ಇಲ್ಲಿ ಏನು ಸೂಚಿಸುತ್ತೆ? ಸೌಂದರ್ಯ, ನಿರ್ಭಯ, ಇವನ್ನೆಲ್ಲ ಸೂಚಿಸುತ್ತೆ. ನಾವು ರೆಡ್ ಕಲರ್ ಬಟ್ಟೆ ಉಟ್ಕೊಂಡು ಮಾಡೋದ್ರಿಂದನೂ ಸಹ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಮತ್ತು ಇನ್ನು 7ನೇ ದಿವಸ ರಾಯಲ್ ಬ್ಲೂ ಕಾಳರಾತ್ರಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ಇಲ್ಲಿ ಏನಂತಂದರೆ ದೇವಿ ನಮಗೆ ಧೈರ್ಯ, ನಾವು ಅಂದ್ಕೊಂಡಿರೋದ್ರಲ್ಲೆಲ್ಲ ಸಕ್ಸಸ್ಸು ಮತ್ತು ಉತ್ತಮ ಆರೋಗ್ಯ ಕೊಡ್ತಾರೆ. ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ. ಮತ್ತು ಇನ್ನು 8ನೇ ದಿನ ಮಹಾಗೌರಿ ದಿನ ಇಲ್ಲಿ ಪಿಂಕ್ ಕಲರನ್ನು ಸೂಚಿಸುತ್ತೆ. ಎಲ್ಲ ಕಷ್ಟಗಳಿಂದ ನಮಗೆ ಪರಿಹಾರ. ಮತ್ತು ನಮಗೆ ಇನ್ನು 9ನೇ ದಿವಸ ಏನು ಸೂಚಿಸುತ್ತೆ? 9ನೇ ದಿವಸ ಬಂದು ಪರ್ಪಲ್ ಅಂದರೆ ನೇರಳೆ ಬಣ್ಣ ಯಾವುದು? ಸಿದ್ಧಿದಾತ್ರಿ ಅಂತಂದರೆ ನಮಗೆ ಸಮೃದ್ಧಿಯನ್ನು ಕೊಡುತ್ತೆ ಮತ್ತು ನಮ್ಮ ಎಲ್ಲ ಆಸೆಗಳನ್ನ ಈಡೇರಿಸುತ್ತೆ ಮತ್ತು ಶಾಂತಿ, ಉದಾರತೆಯನ್ನು ಇಲ್ಲಿ ಸೂಚಿಸುತ್ತೆ. ಮತ್ತು ಈ 9 ದಿನಗಳನ್ನ ನಾವು ತುಂಬಾ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಾವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗುತ್ತೆ. ನಮಗೆ ಎಲ್ಲ ಹೆಣ್ಣು ದೇವತೆಗಳ ನಮಗೆ ಆಶೀರ್ವಾದ ಸಿಗುತ್ತೆ. ಮತ್ತು ತುಂಬಾ ಒಳ್ಳೆಯ ದಿವಸ ಇದು. ನವರಾತ್ರಿ ಅಂತಂದ್ರೇ ನಾವು ಈವ್ನಿಂಗ್ ಟೈಮಲ್ಲಿ ಪೂಜೆ ಮಾಡೋದು ಅಂತಲೇ ಹೇಳ್ಬೋದು. ನೀವು ಇದನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಮತ್ತು ಬೆಳಗ್ಗೆ ಸಾಯಂಕಾಲ ಆದರೆ ನಿಮ್ಮ ಕೈಲಿ ಸ್ನಾನ ಮಾಡಿ ಸಹ ಪೂಜೆ ಮಾಡ್ಬೋದು. ಮತ್ತು ನಾನು ಇನ್ನು ನೆಕ್ಸ್ಟು ಯಾವ್ಯಾವ ಥರ ನೈವೇದ್ಯಗಳನ್ನ ಇಟ್ಟು ನಾವು ಪೂಜೆ ಮಾಡ್ಬೋದು ಮತ್ತು ಯಾವ ಟೈಮಲ್ಲಿ ಪೂಜೆ ಮಾಡ್ಬೋದು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಇದನ್ನು ನನ್ನ ಕೈಲಾದಷ್ಟು ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ನವರಾತ್ರಿ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ಎಲ್ಲರೂ ಖುಷಿಯಾಗಿರಿ ಅಂಥೇಳಿ ನಾನು ಇಲ್ಲಿ ಬಯಸ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.